ರಣಗಲ್ ಅಂತ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಸರ್? ರಣಗಲ್ ಬರೀ ಹೆಸರಲ್ಲ, ಇದು ಒಂದು ಶಕ್ತಿ, ಇದು ಒಂದು ಪವರ್. ಶಿವಣ್ಣನವ್ರನ್ನ ಇದುವರೆಗೂ ನೋಡಿರುವಂತ ದೃಷ್ಟಿಕೋನನೇ ಬೇರೆ, ಇನ್ನು ಮುಂದೆ ನೋಡುವಂತ ದೃಷ್ಟಿಕೋನನೇ ಬೇರೆ. ನೀವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಅನ್ಸುತ್ತೆ. ಅವ್ರನ್ನ ನೆನೆಸ್ಕೊಂಡಿದ ತಕ್ಷಣ ಎಮೋಷನಲ್ ಅಭಿಮಾನಿ ಅನ್ನೋದಕ್ಕಿಂತ ಬರೀ ಪುನೀತ್ ರಾಜ್ಕುಮಾರ್ ಅಲ್ಲ ಮೇಡಮ್, ಅವರು ಅವ್ರು ನಡೆದು ಬಂತ ದಾರಿ, ನಡೆದಿರುವಂಥ ಮಾತುಗಳು ಇವತ್ತಿಗೂ ನಾವು ಕಿವಿಲಿ ಕೇಳ್ತಾ ಇದ್ರೆ ಮತ್ತೆ ಅವ್ರು ನಮ್ಮ ಜೊತೆಲಿ ಇದ್ದಾರೆ ಅನ್ಸುತ್ತೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಕುಮಾರಸ್ವಾಮಿ ಅಂತೇಳಿ. ಮೂವಿ ಚೆನ್ನಾಗಿತ್ತ ಸರ್? ಮೂವಿ ಬರೀ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಆತ್ಮಸಾಕ್ಷಿಯಾಗಿ ತುಂಬ ಚೆನ್ನಾಗಿದೆ. ಶಿವಣ್ಣ ಅವ್ರಿಗೆ ಒಳ್ಳೆ ಬ್ರೇಕ್ ಕೊಡುವಂಥ ಸಿನಿಮಾ. ಯಾಕೆ ಅಂತ ಅಂದರೆ ಅವರು ಆನಂದ್ ಸಿನಿಮಾ ಸ್ಟಾರ್ಟ್ ಮಾಡಿ ರಥಸಪ್ತಮಿಯಿಂದ ಬಂದು ಮನೆ ಮೆಚ್ಚಿದ ಹುಡುಗಿಯಿಂದ ಬಂದು ಸೊ ಹಲವಾರು ಸಿನಿಮಾಗಳನ್ನ ಮಾಡ್ಕೊಂಡ್ಬಂದಿದ್ರು. ಅದರಲ್ಲಿ ಅವ್ರಿಗೆ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳೇ ಬಂದಿದ್ವು. ಅದರಲ್ಲಿ ಹೋಮ್ ಸಿನಿಮಾ ಬಂದಿತ್ತು ಸುಮಾರು 20 ವರ್ಷಗಳ ಹಿಂದೆ. ಹೋಮ್ ಸಿನಿಮಾ ನಿರ್ದೇಶಕರಾದಂಥ ಉಪೇಂದ್ರ ಅವ್ರಿಗೆ ಒಂದು ಬ್ರೇಕ್ ಕೊಟ್ಟಿತ್ತು. ಅದಲ್ಲದೆ ಈ ಸಿನಿಮಾ ನಿರ್ದೇಶಕರಿಗಲ್ಲದೆ ಹೀರೋಗೂ ಬ್ರೇಕ್ ಕೊಟ್ಟಿದ್ದದು. ಹೀರೋ ಆಗಿ ಶಿವರಾಜ್ ಕುಮಾರ್ ಅವರು, ತದನಂತರ ಉಪೇಂದ್ರ ಅವರು ಹೀರೋ ಕೂಡ ಆಗಿರು. ಹಾಗೆ ಈ ಸಿನಿಮಾದಲ್ಲಿ ನರ್ತನ್ ಅವರು ಡೈರೆಕ್ಷನ್ ಮಾಡಿದರು. ಮೇ ಬಿ ಅವರು ಕೂಡ ಹೀರೋ ಆಗ್ಬೋದೇನೋ, ಅಷ್ಟರ ಮಟ್ಟಿಗೆ ಈ ಸಿನಿಮಾ ಒಂದಷ್ಟು ತಿಳ್ಕೊಡ್ತಾ ಇದೆ. ಯಾಕೆಂದರೆ ಅವ್ರು ಆಲ್ರೆಡಿ ಮಪ್ತಿನಲ್ಲಿ ಗುರುತಿಸ್ಕೊಂಡ್ಬಂದಿದ್ರು. ಈ ಸಿನಿಮಾ ಭಾಳಷ್ಟು ಯಶಸ್ವಿ ಆಗಲಿಕ್ಕೆ ಹಲವಾರು ಪಾಸಿಟಿವ್ ಕಾರಣಗಳಿದೆ. ಶಿವಣ್ಣನವ್ರನ್ನ ಇದುವರೆಗೂ ನೋಡಿರುವಂಥ ದೃಷ್ಟಿಕೋನನೇ ಬೇರೆ, ಇನ್ನು ಮುಂದೆ ನೋಡುವಂಥ ದೃಷ್ಟಿಕೋನನೇ ಬೇರೆ. ಯಾಕೆಂದರೆ ನ್ಯಾಯವಾದಿ ಶಿವಣ್ಣನಾಗಿ ಎಲ್ಲೂ ನೋಡಿರ್ಲಿಲ್ವೇನೋ. ನ್ಯಾಯವಾದಿ ಶಿವಣ್ಣ ಇದರಲ್ಲಿ ನ್ಯಾಯ ದೊರಕಿಸಿದ್ರ ಜೊತೆಗೆ ಓಮ್ನ ಅದೇ ರಗಡ್ಲುಕ್ಕು, ಇನ್ನು ಹುಡುಗನ ಥರ ಇರುವಂಥದ್ದು. ವಯಸ್ಸು ಎಷ್ಟೇ ಆದರೂ ಅವ್ರ ವಯಸ್ಸನ್ನ ಅಳತೆನೇ ಮಾಡೋಕ್ಕಾಗಲ್ಲ ಅಂಥ ಒಂದು ಮುಖ, ಚಹರೆ, ಭಾವನೆ ಎಲ್ಲ ಇದೆ. ಮತ್ತು ಭಾವನಾತ್ಮಕ ಸಿನಿಮಾನ ಮಾಡೋಲ್ಲಿ ನಿರ್ದೇಶಕ ಮತ್ತು ತಂಡ ಯಶಸ್ವಿಯಾಗಿದೆ. ಶಿವಣ್ಣವ್ರಿಗೆ ಈ ಸಿನಿಮಾ ಒಳ್ಳೆ ಮೈಲಿಗಲ್ಲು ಮತ್ತು ಈ ಸಿನಿಮಾ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಜೈ ಶಿವಣ್ಣ. ಅಭಿಮಾನಿಗಳು ಒಂದು ಸಾರಿ ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಕನ್ನಡದಲ್ಲಿ ಭಾಳಷ್ಟು ಅಪರೂಪ ಸಿನಿಮಾಗಳು ಬರೋದು, ಆದರೆ ಎಲ್ಲೋ ಬಂದವು ನೆಲ ಕಚ್ಕೊತಾ ಇರ್ತದೆ. ಈ ಸಿನಿಮಾ ಮೇಲೆ ಎದ್ದೇಳುತ್ತೆ. ಥ್ಯಾಂಕ್ ಯು. ನಿಮ್ಮ ಚಾನಲ್ಗೆ ಒಳ್ಳೇದಾಗಲಿ. ಇದು ರಣಗಲ್ ಅಂತ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಸರ್? ರಣಗಲ್ ಅಂದ ತಕ್ಷಣ ಮಪ್ತಿಯ ಒಂದು ಲೈನ್ ಮಾತ್ರ ನೆನಪಾಗುತ್ತೆ. ಇದರಲ್ಲಿ ರಣಗಲ್ ಅಂದ ತಕ್ಷಣ ಒಂದು ಸ್ಫೂರ್ತಿ ಎದುರಾಗುತ್ತೆ. ಸೊ ರಣಗಲ್ ಬರೀ ಹೆಸರಲ್ಲ, ಇದು ಒಂದು ಶಕ್ತಿ, ಇದು ಒಂದು ಪವರ್. ನಮ್ಮ ಪವರ್ ಸ್ಟಾರ್ನ ಕಳ್ಕೊಂಡಿದ್ವಿ, ಇದರಲ್ಲಿ ಪವರ್ ಸ್ಟಾರ್ ನೆನಪಾಗ್ತಾರೆ. ನೀವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಅನ್ಸುತ್ತೆ. ದೊಡ್ಡ ನೆನೆಸ್ಕೊಂಡಿದ ತಕ್ಷಣ ಎಮೋಷನಲ್ ಅಭಿಮಾನಿ ಅನ್ನೋದಕ್ಕಿಂತ ಅವರ ಒಡನಾಟ ತುಂಬ ಚೆನ್ನಾಗಿತ್ತು. ನಾನು ಅವರು ತುಂಬ ಕ್ಲೋಸ್ ಆಗಿದ್ವಿ. ಸೊ ಈ ಸಮಯದಲ್ಲಿ ಅವರಿದ್ರೆ ಈ ಸಿನಿಮಾ ಈ ರೀತಿ ಇರ್ತಿರ್ಲಿಲ್ಲ. ತುಂಬ ಎಕ್ಸೈಟ್ಮೆಂಟ್ ಆಗ್ತಿತ್ತು. ಇಲ್ಲೆಲ್ಲ ಅಭಿಮಾನಿಗಳು ಅಪ್ಪವ್ರಿಗೆ ಈ ಥರ ಸೇರ್ತಾಯಿದ್ರು, ಹಾಗೆ ಶಿವಣ್ಣಂಗೂ ಸೇರಿದ್ರು. ಸರ್, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳೋದಾದ್ರೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಪುನೀತ್ ರಾಜ್ಕುಮಾರ್ ಅವರು ಬರೀ ಪುನೀತ್ ರಾಜ್ಕುಮಾರ್ ಅಲ್ಲ ಮೇಡಮ್, ಅವರು ಪವರ್ ಸ್ಟಾರ್. ಅವರು ತುಂಬ ನೊಂದವರು ಜೀವ. ಅವ್ರು ಹೇಳ್ತಿರೋ ಒಂದೊಂದು ಮಾತುಗಳನ್ನು ಕೂಡ ಇವತ್ತು ಕೇಳ್ತಾ ಇದ್ರೆ ಇವತ್ತು ಅದ್ಭುತವಾಗಿದೆ. ಆ ಮಾತಲ್ಲ, ಒಂದು ಶಕ್ತಿ, ಆ ಪವರ್ ಅಂತ ಹೇಳ್ತಿರೋ ಪವರ್ ಅಲ್ಲ, ಅವ್ರು ನಡೆದು ಬಂಥ ದಾರಿ, ನಡೆದಿರುವಂಥ ಮಾತುಗಳು ಇವತ್ತಿಗೂ ನಾವು ಕಿವಿಲಿ ಕೇಳ್ತಾ ಇದ್ರೆ ಮತ್ತೆ ಅವ್ರು ನಮ್ಮ ಜೊತೆಲಿ ಇದ್ದಾರೆ ಅನಿಸುತ್ತೆ. ಸೊ ವೆನೆವರ್ ಫರ್ಗೆಟ್ ಪುನೀತ್ ರಾಜ್ಕುಮಾರ್ ಇನ್ ದ ಇಂಡಸ್ಟ್ರಿ. ಸೊ ಇನ್ನೂ ಮುಂದಕ್ಕೆ ಅವ್ರು ದೊಡ್ಡ ಮನೆಯಲ್ಲಿ ದೊಡ್ಡತನ ಯಾವಾಗಲೂ ಮೆರೆಯುವಂಥದ್ದೇ ಇದೆ, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ತುಂಬ ಅವ್ರ ಜೊತೆ ಒಂದಷ್ಟು ಕಾಲ ಕಳೆದಿರೋದ್ರಿಂದ ಅವ್ರ ನೆನಪು ನನಗೆ ತುಂಬ ತಡ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಸರ್, ಹಾಗೆ ಇನ್ನೂ ಒಂದು ಪ್ರಶ್ನೆ ನಿಮಗೆ. ಹೇಳಿ. ಇದು ಶಿವಣ್ಣ ಅವರ ಸಿನಿಮಾ ಆಗಲಿ ಅಥವಾ ಪುನೀತ್ ರಾಜ್ಕುಮಾರ್ ಸಿನಿಮಾ ಅವ್ರು ಯಾವುದೇ ರಿಲೀಸ್ ಆದರೂ ಅವ್ರ ಎಲ್ಲ ಅಭಿಮಾನಿಗಳು ಬಂದು ದೊಡ್ಡ ಮನೆ ಫ್ಯಾನ್ಸ್ ಅಂತ ಮೂವಿನ ನೋಡ್ತಾ ಇದ್ರು. ಆ ಥರ ಮೂವಿ ನೋಡೋದು ದೊಡ್ಡ ಮನೆ ಕುಟುಂಬದವ್ರು ಮಾತ್ರ. ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ದೊಡ್ಡ ಮನೆ ಕುಟುಂಬ ಯಾವಾಗಲೂ ದೊಡ್ಡ ಮನೆ ತನನೇ ಇರುತ್ತೆ ಮೇಡಮ್, ಚಿಕ್ಕದಾಗಿ ಎಲ್ಲೂ ಇರಲ್ಲ. ಯಾಕಂದರೆ ಅವರು ಮನೆಗೆ ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಮನೆ ಅದು. ಅವರು ಕರ್ನಾಟಕನೇ ದೊಡ್ಡ ಮನೆ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಅನ್ಬಿಲೀವಬಲ್ ವರ್ಡ್ಸ್ ಅಂದರೆ ಯಾರೂ ಮರೀದೇ ಇರುವಂಥದ್ದು.
ಎಲ್ಲ ಇಂಡಸ್ಟ್ರಿಲಿರುವಂಥವ್ರು ಅವರಿಂದನೇ ಒಂದಷ್ಟು ಅನ್ನ ತಿಂತಾ ಇದ್ದಾರೆ. ಸೊ ಅವರಲ್ಲಿ ಅಹಂಕಾರ ದೇವ್ರು ಕೊಟ್ಟಿಲ್ಲ, ಅಹಂಕಾರ ಬರಲೂಬಾರ್ದು. ಅವರು ಯಾವಾಗಲೂ ಎಲ್ಲರೂ ಒಡನಾಡಿಯಾಗಿ ಇನ್ನೂ ಮುಂದೆ 106 ವರ್ಷ ಇರಲಿ ಅಂತ ನಾನು ಭಾವಿಸ್ತೀನಿ ಮೇಡಮ್. ಇದು ಸಿನಿಮಾಗೆ ನಿಮ್ಮ ರೇಟಿಂಗ್ಸ್? 100% ನೋ ಡೌಟ್. ಥ್ಯಾಂಕ್ ಯು.